ಇಲ್ಲಿ ಈಗ ಈ ದೃಶ್ಯಗಳಲ್ಲಿ ನೋಡ್ತಾ ಇದೀವಲ್ಲ, ಹಿಂಗಿದ್ರಿಂದನೇ ಕಾಲು ತೊಳೆತಗಳು ಜಾಸ್ತಿ ಆಗೋದು. ಹಿಂಗೆ ನುಗ್ಕೊಂಡು ಬಂದ್ಬಿಡೋದು, ಅಲ್ಲೆಲ್ಲೋ ನುಗ್ಗಿ ಅಲ್ಲಿ ಒಟ್ಟಿಗೆ ನುಗ್ಗಿದಾಗ ಪ್ರಶಾಂತ್, ನಾವು ತಿರುಪತಿ ಘಟನೆ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಟಿಕೆಟ್ ಕೌಂಟರ್ಸ್ ಓಪನ್ ಆದವು ಅಂದ ತಕ್ಷಣ ಒಂದೇ ಸಲಕ್ಕೆ ಜನ ನುಗ್ಗಿದ್ರು, ಅಲ್ಲಿ ಜೀವ ಕಳ್ಕೊಂಡ್ರು. ಆ್ಯಂಡ್ ಇಲ್ಲೂ ಅದೇ ಆಗತ್ತೆ, ಅಲ್ಲಿಂದ ದಾಟು ಬಿಡ್ತೀವಿ ಇಲ್ಲಿಂದ. ಅಂದರೆ ಈ ಕಡೆ ಎಲ್ಲೋ ಒಂದು ಕಡೆ ದಾರಿ ಓಪನ್ ಆಯಿತು ಅಂತಿದ್ದ ಹಾಗೆ ಇಡೀ ರಶ್ ಅಲ್ಲಿಗೆ ಹೋಗ್ಬಿಡತ್ತೆ. ಆಗ ಈ ರೀತಿಯ ಕಾಲು ತುಳಿತಗಳಾಗೋದು ಕಟ್ಟಿಟ್ಟ ಬುತ್ತಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಜನರಿಗೆ, ಈಗ ವಸಂತ ಪಂಚಮಿ ಇದೆ, ವಸಂತ ಪಂಚಮಿಯ ದಿನ ಕೂಡ ಬಹಳ ಜನ ಸೇರ್ತಾರೆ, ಆದಷ್ಟು ಕಂಟ್ರೋಲ್ ಮಾಡಿ. ಆ್ಯಂಡ್ ಈ ವೀಕೆಂಡ್ ಇದೆಯಲ್ಲ, ಈ ವೀಕೆಂಡ್ ನಂತರ ಹೋಗೋ ಪ್ಲಾನ್ ಇಟ್ಕೊಳ್ಳಿ, ಮಿಡ್ ವೀಕಲ್ಲಿ ಹೋಗೋ ಪ್ಲಾನ್ ಇಟ್ಕೊಳ್ಳಿ. ವಸಂತ ಪಂಚಮಿಯ ದಿನಾನೂ ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಜನ ಸೇರೋ ಕೂಡ ಕೆಲವು ನಿಯಮಗಳನ್ನು ಪಾಲಿಸಬೇಕು. ನೀವು ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಬೇಕು ಅಂತಕ್ಕಂಥ ತರಾತುರಿಯಲ್ಲಿ ಬೀಳದೆ, ಶಾಹಿ ಸ್ನಾನದ ಅಖಾಡಗಳ ಸ್ನಾನ ಏನಿದೆ ಅದಾದ ನಂತರ ನಿಮಗೆ ಸ್ನಾನಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಈ ಅಖಾಡ ಸ್ನಾನವನ್ನು ನೋಡ್ಲಿಕ್ಕೆ ಹೋಗಿ ಅದು ಇಕ್ಕೆಲಗಳಲ್ಲಿ ಜನ ನಿಂತು ಅವ್ರ ಜೊತೆ ಒಳಗೆ ನುಗ್ಲಿಕ್ಕೆ ಹೋಗಿ ಅದೇನಾಗುತ್ತಲ್ಲ. ಆಮೇಲೆ ನನಗನ್ಸುತ್ತೆ 3ನೇ ತಾರೀಕುವರೆಗೆ ಕನ್ನಡಿಗರು ಸ್ಪೆಷಲಿ ಯಾರು ಇದನ್ನು ನೋಡ್ತಾ ಇದ್ದೀರಿ, ನೀವು ಇನ್ನೂ ಬುಕ್ಕಿಂಗ್ ಮಾಡದೇ ಇದ್ದಲ್ಲಿ ಸುಮ್ಮನಿದ್ದು ಬಿಡಿ, ಸ್ವಲ್ಪ 3ನೇ ತಾರೀಕುವರೆಗೆ ಸುಮ್ಮನಿರಿ. ನಂತರ 3ರಿಂದ 26ರವರೆಗೆ ಒಂದು ಸ್ವಲ್ಪ ಮಟ್ಟಿಗೆ ಲೀನ್ ಪೀರಿಯಡ್ ಇರುತ್ತೆ. ಆಮೇಲೆ ಈ ಟ್ರೈನ್ಗಳದ್ದು ಕೂಡ ಬಹಳಷ್ಟು ಜನ ಹೇಳ್ತಾ ಇದ್ರು, ಟ್ರೈನಲ್ಲಿ ನುಗ್ಗುತ್ತಾ ಇದ್ದಾರೆ ಜನ. ರಿಸರ್ವೇಶನ್ ಇರಬೇಕು ಅಂತಿಲ್ಲ. ನಾನು ಯಾರೊಬ್ರು ಮಿತ್ರರು ಹೋಗಿದ್ರು, ಫಸ್ಟ್ AC ಯಲ್ಲೂ ಕೂಡ ಜನ ಬಂದು ಕೂಡ್ತಾ ಇದ್ದಾರೆ. ಬಸ್ಸಲ್ಲಿ ನಿಮ್ಗೆ ಕೂಡ್ಲಿಕ್ಕೆ ಜಾಗ ಸಿಗ್ತಾ ಇಲ್ಲ. ಕಾರಲ್ಲಿ ಹೋದರೂ ಕೂಡ ನೀವು 10 ಗಂಟೆ ಪ್ರಯಾಣ ಮಾಡಿದರೂ ಒಂದು 15-16 ಕಿಲೋಮೀಟರ್ ಹೋಗ್ತಕ್ಕಂಥದ್ದು. ಹೀಗಾಗಿ 3ನೇ ತಾರೀಕುವರೆಗೆ ಈ ಸ್ವಲ್ಪ 25-26 ರಜೆ, ಮೌನಿ ಅಮಾವಾಸ್ಯೆ, ವಸಂತ ಪಂಚಮಿ ಕಾರಣದಿಂದ ಹ್ಯೂಜ್ ರಶ್ ಇರುತ್ತೆ. ಈಗ ಒಂದು 3ನೇ ತಾರೀಕು ವಸಂತ ಪಂಚಮಿಯನ್ನು ಮುಗಿಸ್ಕೊಳ್ಳಿ, ಆಮೇಲೆ ಹೋಗಿ. ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ನಂತರ, ಯಾಕಂದರೆ ಮಾಯಾವತಿ, ರಾಜನಾಥ್ ಸಿಂಗ್, ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಗಳಾಗಿದ್ದಾಗ ನಡೆದಿರ್ತಕ್ಕಂಥ ಕುಂಭದ ವ್ಯವಸ್ಥೆಗೂ ಯೋಗಿ ಆದಿತ್ಯನಾಥ್ 19ರಲ್ಲಿ ಬಂದ ನಂತರ ಮಾಡ್ತಾ ಇರತಕ್ಕಂಥ ಕುಂಭದ ವ್ಯವಸ್ಥೆಗೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು, ಸರ್ಕಾರವನ್ನು ಸಮರ್ಥಿಸ್ಕೊಳ್ಬೇಕು ಅಂತಕ್ಕಂಥದ್ದಲ್ಲ, ಆದರೆ ವ್ಯವಸ್ಥೆಯಲ್ಲಿ ಅಜಗಜಾಂತರವಾಗಿರ್ತಕ್ಕಂಥ ಒಂದು ವ್ಯತ್ಯಾಸವನ್ನು, ಆ ಪ್ರಯತ್ನವನ್ನು ಯೋಗಿ ಆದಿತ್ಯನಾಥ್ ನಿಶ್ಚಿತವಾಗಿ ಮಾಡಿದ್ದಾರೆ. ಆದರೂ ಕೂಡ ನಿನ್ನೆಯ ಘಟನೆ ಅತ್ಯಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.